ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ, ನಾಳೆ ನಡೀತಕ್ಕಂಥ SSLC ಇಂಗ್ಲೀಷ್ ಸ್ಟೇಟ್ ಲೆವೆಲ್ ಪ್ರಿಪ್ರೇಟರಿ ಎಕ್ಸಾಮ್ 3ಕ್ಕಾಗಿ ನಾವು ಸ್ಕೋರಿಂಗ್ ಪ್ಯಾಕೇಜನ್ನು ನೋಡ್ತಾ ಹೋಗೋಣ. ಆಲ್ರೆಡಿ 40+ ಮಾರ್ಕ್ಸದು ನಾನು ಪಾಸಿಂಗ್ ಪ್ಯಾಕೇಜ್ ಹಾಕಿದ್ದೀನಿ. ಒಂದು ಮಾಡೆಲ್ ಕ್ವಶನ್ ಪೇಪರ್ ಕೂಡ ಹಾಕಿದ್ದೀನಿ, ಅದನ್ನು ಕೂಡ ನೋಡಿ. ಸೊ ಇದು ಕೂಡ ನೋಡಿದರೆ ಖಂಡಿತವಾಗಿ ನಿಮಗೆ ಒಳ್ಳೆಯ ಅಂಕಗಳು ಸಿಗ್ತವೆ. ಇನ್ನು ಚೆನ್ನಾಗಿ ಪ್ರಶ್ನೆಗಳನ್ನ ಓದಿ ಪ್ರಿಪೇರ್ ಮಾಡಿದ್ದನ್ನು ಬರೀತಕ್ಕಂಥ ಕೆಲಸ ಬಂದುಬಿಟ್ಟು ನಿಮ್ಮದು, ಓಕೆನಾ. ಸೊ ಫಸ್ಟ್ ನಾನು ಇಲ್ಲಿ ಕೊಟ್ಟಿರ್ತಕ್ಕಂಥದ್ದೇ 38ನೇ ಪ್ರಶ್ನೆ, ಪತ್ರಲೇಖನ ಲೆಟರ್ ರೈಟಿಂಗ್ 5 ಮಾರ್ಕ್ಗೆ. ಇದು ಇಂಡಿವಿಜುವಲ್ ಲೆಟರ್ ಇದೆ ನೋಡಿ. ರೈಟ್ ಅ ಲೆಟರ್ ಟು ಯುವರ್ ಕಝಿನ್ ಜಾನಕಿ ಇನ್ವೈಟಿಂಗ್ ಹರ್ ಟು ಅಟೆಂಡ್ ಯುವರ್ ಬ್ರದರ್ಸ್ ಬರ್ತ್ಡೇ ಅಂತ ಇದೆ. ಫಸ್ಟ್ ಬರೀತಕ್ಕಂಥದ್ದೇ ಫ್ರಾಮ್ ಅಂತ ಹಾಕಬೇಕು. ಆಲ್ರೆಡಿ ಮೇಲೆ ಕೊಟ್ಟಿದ್ದಾರೆ. ಸುಹಾಸ ಸರಿತಾ 10th ಸ್ಟ್ಯಾಂಡರ್ಡ್ ಗವರ್ಮೆಂಟ್ ಹೈಸ್ಕೂಲ್ ನಾರಾಯಣಪುರ ಬರಿತೀರಿ. ಡೇಟ್ ಬರೀರಿ. ಸೊ ನಾಳೆಯಿಂದ ಎಷ್ಟಿದೆ? 25/2/2026 ಬರಿತೀರಿ, ಓಕೆನಾ. ಸೊ ಯಾರಿದ್ದಾರೆ? ಡಿಯರ್ ಕಝಿನ್ ಇದೆ. ಸೊ ಕಝಿನ್ ಬರಿಬೇಕು, ಡಿಯರ್ ಅಂತ ಹಾಕ್ತೀರಾ. ಆಮೇಲೆ ಲೆಟರ್ ಆಫ್ ದ ಬಾಡಿಯಲ್ಲಿ ಐ ಆಮ್ ಫೈನ್ ಇಯರ್, ಹೌ ಆರ್ ಯು, ಐ ಹೋಪ್ ದ್ಯಾಟ್ ಯು ಆರ್ ಆಲ್ಸೋ ಫೈನ್, ಐ ಆಮ್ ಸ್ಟಡಿಂಗ್ ವೆರಿ ವೆಲ್, ಐ ವರ್ಕ್ ಹಾರ್ಡ್ ಫಾರ್ ಕಮಿಂಗ್ ಎಕ್ಸಾಮ್, ಮೈ ಟೀಚರ್ಸ್ ಆರ್ ಗುಡ್, ದೇ ಗೈಡ್ ಅಸ್ ವೆರಿ ವೆಲ್, ನೌ ಐ ರಿಕ್ವೆಸ್ಟ್ ಯು ಟು ಅಟೆಂಡ್ ಮೈ ಬ್ರದರ್ಸ್ ಬರ್ತ್ಡೇ ಸೆರೆಮನಿ, ಮೈ ಗುಡ್ ರಿಗಾರ್ಡ್ಸ್ ಆಲ್ ಎಟ್ ಹೋಮ್, ಯುವರ್ಸ್ ಲವಿಂಗ್ಲಿ, ಸಿಗ್ನೇಚರ್ 2 ಅಂತ ಬರೆದು. ಸೊ ಒಂದು ಏನು ಮಾಡಬೇಕು? ಅರುಣಾ SG, ಹೌಸ್ ನಂಬರ್ 70, 2nd ಕ್ರಾಸ್, JP ನಗರ, ಹೊಸಪೇಟೆ, ವಿಜಯನಗರ ಅಂತ ಬರೆದ್ರೆ ಇದು ಏನಾಗ್ತದಪ್ಪ ಅಂದ್ರೆ ಇನ್ವೈಟ್ ಮಾಡಬೇಕು ಬರ್ತ್ಡೇ ಪಾರ್ಟಿಗೆ. ಸೊ ಈ ಥರನಾಗಿರ್ತಕ್ಕಂಥ ಇಂಡಿವಿಜುವಲ್ ಲೆಟರ್ ಇದೆ. ಒಂದು ಸ್ಟೆಪ್ ಇಲ್ಲಿ ನಿಮಗೆ ಕಾಣ್ತಾ ಇರ್ಬೋದು. ಸೊ ಅದನ್ನು ನಾನು ಇನ್ನೊಂದು ಸರಿ ತೋರಿಸ್ತೀನಿ. ಇದನ್ನು ಬರ್ಕೊಡ್ರಿ. ಫ್ರಾಮ್, ಎಸ್, ಡೇಟ್, ಡಿಯರ್, ನೆಕ್ಸ್ಟ್ ಯುವರ್ಸ್ ಲವಿಂಗ್ಲಿ ಇದೆ, ಲಾಸ್ಟ್ 2 ಇದೆ. ಸೊ ಇದನ್ನು ನೀವು ಕ್ಲೂ ಮಾಡಿಕೊಂಡ್ರೆ ಖಂಡಿತವಾಗಿ ಇದಕ್ಕೆ ನಿಮಗೆ ಮಾರ್ಕ್ಸ್ ಇರ್ತದೆ. ಮಿಸ್ ಮಾಡದೆ ಬರೀರಿ. ಸೊ ಚೆನ್ನಾಗಿ 5 ಮಾರ್ಕ್ ಇದೆ. ಇದನ್ನು ನಾನು ನಮ್ಮ ಡ್ರೈವಲ್ಲಿನೂ ಕೂಡ ಹಾಕಿರ್ತೀನಿ, ಅದನ್ನು ಕೂಡ ನೀವು ಪ್ರಿಪೇರನ್ನು ಮಾಡಿಕೊಡ್ರಿ. ಇನ್ನು ಬರ್ತೀನಿ ಪ್ರೊಫೈಲ್ ರೈಟಿಂಗ್ಗೆ 3 ಮಾರ್ಕ್ಸ್ಗೆ. ಕೊಟ್ಟಿರ್ತಕ್ಕಂಥ ಪ್ರೊಫೈಲನ್ನು ಬರೆದು ಯಾರ್ದಿದೆ ಅನ್ನೋದನ್ನು ಫಸ್ಟ್ ಬರೀರಿ. ದಿಸ್ ಈಸ್ ಪ್ರೊಫೈಲ್ ಆಫ್ ಅಂತ ಬರೆದು ಅಲ್ಲಿ ಯಾವ ವ್ಯಕ್ತಿದ ಬಗ್ಗೆ ಕೊಟ್ಟಿದ್ದಾರೆ ಆ ವ್ಯಕ್ತಿ ಹೆಸರು ಬರೀರಿ. ಅದು ಸ್ತ್ರೀಲಿಂಗ ಇತ್ತಂದರೆ ಹರ್ ಯೂಸ್ ಮಾಡಿರಿ, ಪುಲ್ಲಿಂಗ ಇತ್ತಂದರೆ ಹೀಸ್ ಮಾಡಿರಿ, ಓಕೆನಾ. ಫಾರ್ ಎಕ್ಸಾಂಪಲ್ ಏಜ್ 62 ಅಂತಂದರೆ ಹೀಸ್ ಏಜ್ ಈಸ್ 62 ಇಯರ್ಸ್, ಓಕೆ. ಆಮೇಲೆ ಆತನ ಕ್ವಾಲಿಫಿಕೇಷನ್ BA B.Ed ಇತ್ತಂದ್ರೆ ಹೀಸ್ ಅ ಕ್ವಾಲಿಫಿಕೇಷನ್ ಈಸ್ BA B.Ed. ಆಮೇಲೆ ವರ್ಕ್ ಪ್ಲೇಸ್ ಬೆಂಗಳೂರು ಇತ್ತಂದ್ರೆ ಹೀಸ್ ಅ ವರ್ಕ್ ಪ್ಲೇಸ್ ಈಸ್ ಬೆಂಗಳೂರು. ಈ ಥರನಾಗಿ ನೀವು ಏನು ಮಾಡಬೇಕಂದ್ರೆ ಈ ಕ್ಲೂಗಳನ್ನು ಜೋಡಿಸ್ಕೊಡ್ರಿ. ಸೊ ಕೊಟ್ಟಿದ್ದೀನಿ. ದಿಸ್ ಪ್ರೊಫೈಲ್ ಈಸ್ ಆಫ್ ಅಂತ ಬರೆದು ಅವ್ರ ಹೆಸರು ಬರೀರಿ. ಹೀಸ್, ಹರ್, ಏಜ್ ಈಸ್, ಅಲ್ಲಿ ಏನೇನು ಕೊಟ್ಟಿದ್ದಾರಲ್ಲ ಅದರಗಡೆ ಪುಲ್ಲಿಂಗ ಇತ್ತಂದರೆ ಏನು ಬರೀಬೇಕು? ಹೀಸ್ ಬರೀರಿ. ಸ್ತ್ರೀಲಿಂಗ ಇತ್ತಂದರೆ ಹರ್ ಬರೆದು ಅದ್ರ ಮುಂದೆ ಈಸ್ ಬರೆದು ಅದು ಯಾವುದೈತಲ್ಲ ಅದನ್ನು ನೀಟಾಗಿ ಬರೀರಿ. ಸೊ ಆಲ್ರೆಡಿ ಇದನ್ನು ಸ್ವಲ್ಪ ನೋಡಿಕೊಡ್ರಿ, ಅರ್ಥ ಮಾಡಿಕೊಡ್ರಿ. ಖಂಡಿತವಾಗಿ ನಿಮಗೆ 3 ಮಾರ್ಕ್ ಇದು ತಂದು ಕೊಡ್ತದೆ. ಸಪ್ಲಿಮೆಂಟ್ರಿ ರೀಡಿಂಗಲ್ಲಿ 4 ಮಾರ್ಕ್ಸ್ ಫಿಕ್ಸ್. ಎನಿ ಕ್ವಶನ್ಸ್ ಬರಲಿ, ಯಾರ್ದು ಡಿಕ್ಕಿ ಡೋಲ್ಮಾ ಬಗ್ಗೆ ಬರಲಿ ಅಥವಾ ಹನಿಪನ ಬಗ್ಗೆ ಬರಲಿ, ಸೊ ಇದನ್ನೇ ಬರೀರಿ. ವಾಟ್ ಆರ್ ದ ಸಫರಿಂಗ್ಸ್, ಹಾರ್ಡ್ಶಿಪ್, ಚಾಲೆಂಜ್, ಅಬ್ಸ್ಟ್ಯಾಕಲ್ಸ್ ಫೇಸ್ಡ್ ಬೈ ಡಿಕ್ಕಿ ಡೋಲ್ಮಾ ಅಂತ ಬಂದರೆ ಸೊ ಬಂದೇ ಬರ್ತದೆ. ಪ್ರಶ್ನೆ 23ರಲ್ಲಿ ಡಿಕ್ಕಿ ಡೋಲ್ಮಾ ಕೇಮ್ ಫ್ರಮ್ ಪುವರ್ ಫ್ಯಾಮಿಲಿ, ಶಿ ಲಾಸ್ಟ್ ಹರ್ ಮದರ್ ಆ್ಯಂಡ್ ಬ್ರದರ್ ಎಟ್ 11 years, she faced a finance problem at the training and managed to treat her father. Finally, she climbed the Mount Everest at 19 years in 1993. We learn from her life that success follows hard work, patience, perseverance, determination and dedication. Next, how did Hanipa become a great martyr ಅಂತ ಕೇಳ್ತಾರೆ ಅಥವಾ ಎನಿ ಟೈಪ್ ಆಫ್ ಕ್ವಶನ್ಸ್ ಬಂದರೆ ಇದೇ ಬರೀರಿ. Hanipa's life was not smooth at the beginning. He lost his father at 8 years. He came from poor family of musicians. His mother was vocal artist. He became responsible for his 3 younger brothers. So Hanipa was introvert and made friends at 14 years. Then Hanipa joined army and got hard training at IMA. He became a great martyr in Kargil war. Turkuk sector is named sub-sector of Hanipa. We learn from his life that ಸಕ್ಸಸ್ ಫಾಲೋಸ್ ಹಾರ್ಡ್ ವರ್ಕ್, ಪೇಷನ್ಸ್, ಪ್ರಿಸರ್ವಸ್, ಡಿಟರ್ಮಿನೇಷನ್ ಆ್ಯಂಡ್ ಡೆಡಿಕೇಶನ್ ಅಂತ ಇತ್ತು. ಇದನ್ನು ನೋಡಿ. ಲೆಟರ್ ಕೊಟ್ಟೆ, ಪ್ರೊಫೈಲ್ ಕೊಟ್ಟೆ, ಸಪ್ಲಿಮೆಂಟ್ರಿ ರೀಡಿಂಗ್ದಲ್ಲಿನ ಪ್ರಶ್ನೆಗಳನ್ನು ಕೊಟ್ಟೆ. ಎಸ್, ಇನ್ನು ಮೋಸ್ಟ್ ಬರ್ತಕ್ಕಂಥದ್ದು ಗ್ರ್ಯಾಂಡ್ ಮಾ ಕ್ಲೈಮ್ಸರ್ ಟ್ರೀದಲ್ಲಿರ್ತಕ್ಕಂಥ ಪದ್ಯ. ಸೊ ಅದು ಪ್ರಶ್ನೆ ಸಂಖ್ಯೆ 36. ಆಲ್ರೆಡಿ ನೀವು ಇದನ್ನು ಬೈಹೆಟ್ ಮಾಡಿರ್ಬೋದು, ಡೋಂಟ್ ವರಿ. ಬೈಪಟ್ ಮಾಡಲಿಲ್ಲ ಅಂದರೂ ಇಷ್ಟ ಆದರೂ ಬರೀರಿ. ಎಸ್, ದ ಪೋಯಮ್ ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಅ ಟ್ರೀ ಈಸ್ ರಿಟನ್ ಬೈ ರಸ್ಕಿನ್ ಬಾಂಡ್. ಹಿ ಕಾಲ್ಸ್ ಹಿಸ್ ಗ್ರ್ಯಾಂಡ್ ಮದರ್ ಆಫ್ ಜೀನಿಯಸ್. ಸಿ ಕ್ಲೈಮ್ಸ್ ಅ ಟ್ರೀ ಈವನ್ ಆಟ್ 62. She learnt it by her brother at 6 years. It was gift. One day she climbed a tree but could not come down. After the rescue, doctor advised her to take bed rest for a week. It was a brief season in hell for her. After recovery, she told her Sonto built a new house on a treetop. Her son fulfilled her wish. Then Granny lived happily on the treetop. ಇದನ್ನು 4 ಮಾರ್ಕ್ಸಿಗೆ ಕೇಳ್ತಾರೆ, ಬರೀರಿ. ಇನ್ನು ಜಾಜ್ ಪೋಯಮ್ದಿಂದ 3 ಮಾರ್ಕ್ಸ್ಗೆ ಬರ್ತಕ್ಕಂಥ ಫಿಕ್ಸ್ ಆಗಿರ್ತಕ್ಕಂಥ ಪ್ರಶ್ನೆ. ಎಸ್,
This the poem Jazz Poem 2 is written by C.W. Hines. He is like a black ancient mariner and pathetic figure. He was unshaven, rough and wrinkled face with closed eyes. His jacket, shoes and shirts are torn out. He is like poor. When he plays a saxophone, he is no longer a black man. He comes to give message, go sleep jazz. He takes away the people of heaven with his wonderful music. ಲೈಕ್ ಅ ಬರ್ಡ್ ಫ್ಲೈಯಿಂಗ್ ಇನ್ ದ ಸ್ಕೈ ಹೈ ಆ್ಯಂಡ್ ಹೈಯರ್ ಅಂತಕ್ಕಂಥ ಬರೆದ್ರೆ ಸೊ ಉತ್ತರ ನಿಮ್ಗೆ ಏನು ಮಾಡ್ತಾರಪ್ಪ ಅಂದ್ರೆ ಅಂಕಗಳನ್ನು ಕೊಡ್ತಾರೆ. ಇನ್ನು ನೆಕ್ಸ್ಟ್ ನೋಡೋಣ. ಎಸ್ ಐ ಎಮ್ ಲ್ಯಾಂಡ್ದಿಂದ ಬರ್ತಕ್ಕಂಥ 2 ಮಾರ್ಕರ್ ಫಿಕ್ಸ್ ಕ್ವಶನ್. ಎಸ್ ದ ಪೋಯಮ್ ಐ ಎಮ್ ದ ಲ್ಯಾಂಡ್ ಈಸ್ ರಿಟರ್ನ್ ಬೈ ಮ್ಯಾರಿನಾ ಡಿ ಬೆಲ್ಸೆಂಟಾ. ಲ್ಯಾಂಡ್ ಈಸ್ ದ ಸ್ಪೀಕರ್. ಪೀಪಲ್ ಸೇ ದ್ಯಾಟ್ ದೇ ಬೈ ಇಟ್ ಬಟ್ ಇಟ್ ವೇಟ್ಸ್. ಲ್ಯಾಂಡ್ ಲುಕ್ಸ್ ಎಟ್ ದ ಪೀಪಲ್ ವಿತ್ ಕಾರ್ lot eyes and muddy holes. Someone tickles plants life and children dance. Someone comes and puts the chain, but land mocks at the people that they can't put the fence ಅರೌಂಡ್ ದ ಪ್ಲ್ಯಾನೆಟ್ ಅರ್ತ್ ಅಂತ ಇದೆ. ಇನ್ನು ಅ ಹೀರೋದಿಂದ 3 ಮಾರ್ಕ್ಸಿಗೆ ಬರ್ತಕ್ಕಂಥ ಫಿಕ್ಸ್ ಕ್ವಶನ್. ಸೊ ಅದನ್ನು ಪ್ರಶ್ನೆ ಸಂಖ್ಯೆ 25 ಇರ್ತದೆ. ಸೇಮ್ ಬರೀರಿ. ಸ್ವಾಮೀಸ್ ಫಾದರ್ ರೀಡ್ಸ್ ದ ನ್ಯೂಸ್ ಪೇಪರ್ ರಿಪೋರ್ಟ್ ಅಬೌಟ್ ದ ಬ್ರೇವರಿ ಆಫ್ ಅ ವಿಲೇಜ್ ಲ್ಯಾಡ್. ಸ್ವಾಮಿ ಆರ್ಗ್ಯೂಡ್. ಫಾದರ್ ಚಾಲೆಂಜ್ಡ್ ಸ್ವಾಮಿ ಟು ಪ್ರೂವ್ ಹಿಸ್ ಕರೇಜ್ by sleeping alone in the office room. He tries to escape from his father by using tricks like dust and scorpions. When Swami slept, he remembered all stories of devils and goats. He saw a dark figure. He thought it is a devil. Swami bit its leg. He helped to catch notorious burglar. Swami was congratulated. His classmates looked with respect. His teacher petted him. He is a headmaster called a true scout. So Swami become a hero overnight ಅಂತ ಬರೆದ್ರೆ ಫಿಕ್ಸ್ ಆಗಿರ್ತಕ್ಕಂಥ ಪ್ರಶ್ನೆ. ಇನ್ನು ಏರ್ ಪೊಲ್ಯೂಷನ್ ಕೊಟ್ಟಿದ್ದೀನಿ. ಸೊ ಏರ್ ಪೊಲ್ಯೂಷನ್ ಇರಲಿಲ್ಲ ಅಂದರೆ ವಾಟರ್ ಪೊಲ್ಯೂಷನ್ ನೋಡ್ಕೊಂಡು ಹೋಗಿ. ಸೊ ಬರೆಯುವಾಗ ಫಸ್ಟ್ ಇಂಟ್ರೊಡಕ್ಷನ್ ಹಾಕಬೇಕು, ರೀಸನ್ಸ್ ಹಾಕಬೇಕು, ಎಫೆಕ್ಟ್ಸ್ ಹಾಕಬೇಕು, ಸೊಲ್ಯೂಟೇಷನ್ಸ್ ಹಾಕಬೇಕು, ಕನ್ಕ್ಲೂಷನನ್ನು ಬರೀರಿ. ಏರ್ ಪೊಲ್ಯೂಷನ್ ಬಂದರೆ polluting the air is called air pollution. It is a very big problem to all over the world. There are 4 types of solutions such as soil pollution, water pollution, air and sound pollution. Reasons of air pollution: more uses of cutting trees, more use of plastic, more use of vehicles, more use of chemicals, more use of pesticides, more use of industries, more use of garbage. ಆಮೇಲೆ ಎಫೆಕ್ಟ್ಸು, ಸೊಲ್ಯೂಷನ್ಸು, ಲಾಸ್ಟ್ ಕನ್ಕ್ಲೂಷನ್ ಬರೆದ್ರೆ ಆರಾಮಾಗಿ ನಿಮಗೆ 4 ಮಾರ್ಕ್ಸ್ ಏನು ಮಾಡ್ತಾರಪ್ಪ ಅಂದರೆ ಕೊಡ್ತಾರೆ. ಇನ್ನು ನೆಕ್ಸ್ಟ್ ಹೋಗೋಣ ಫ್ರೆಂಡ್ಸ್. ಪದ್ಯಕ್ಕೆ 4 ಮಾರ್ಕ್ಸು. ಕೇವಲ ನಾನು 4 ಪ್ಯಾರಾಗ್ರಾಫ್ ಕೊಟ್ಟಿದ್ದೀನಿ ಬ್ಲ್ಯಾಂಡ್ ಬೈದು. ಎಸ್ ಓ ಸೇ ದ್ಯಾಟ್ ಈಸ್ ದ್ಯಾಟ್ ಥಿಂಗ್ ಕಾಲ್ಡ್ ದ ನೈಟ್ ಮಚ್ ಐ ಮಸ್ಟ್ ನಿಯರ್ ಎಂಜಾಯ್. What are the blessings of the set? Oh, tell your poor blind boy. My day or night myself I make, whenever I sleep or play, and I could not never keep awake. Okay, with me there always day. With heavy sighs I often hear you mourn my hopeless woe, but sure with patience I can bear a loss I near can know ಅಂತ ಇತ್ತು. In a last you talk of wondrous things you say the sun shines bright. I feel him warm but ಹೌ ಕ್ಯಾನ್ ಹಿ ಆರ್ ಮೇಕ್ ಇಟ್ ಡೇ ಆರ್ ನೈಟ್ ಅಂತ ಇತ್ತು. ಇದು ಇಂಪಾರ್ಟೆಂಟು. ಇನ್ನೊಂದು ಪದ್ಯ ಬರ್ತದೆ ಪ್ಯಾರಾಗ್ರಾಫು. ದೆನ್ ಲೆಟ್ ನಾಟ್ ವಾಟ್ ಐ ಕಾಂಟ್ ಹ್ಯಾವ್ ಮೈ ಚಿಯರ್ ಆಫ್ ಮೈಂಡ್ ಡಿಸ್ಟ್ರಾಯ್ ವೈಲ್ಸ್ ದಸ್ ಐ ಸಿಂಗ್ ಐ ಆಮ್ ಕಿಂಗ್ ಆಲ್ದೋ ಅ ಪುವರ್ ಬ್ಲೈಂಡ್ ಬಾಯ್ ಅಂತ ಬರೆದ್ರೆ ಸಾಕು. ಇನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪಾಠದ ಎನಿ ಪ್ರಶ್ನೆ ಬರಲಿ, ಓಕೆನಾ. ಸೊ ನಾನು ಇಲ್ಲಿ ಜಸ್ಟ್ ಸಮ್ರಿನೇ ಕೊಟ್ಟಿದ್ದೀನಿ, ಇದರಲ್ಲಿನೂ ಕೂಡ ನಿಮಗೆ ಸಿಗ್ತದೆ. ಡಾಕ್ಟರ್ ಅಂಬೇಡ್ಕರ್ ವಾಸ್ ಅ ವೊರಾಸಿಯಸ್ ರೀಡರ್. ಹಿ ಹ್ಯಾಡ್ ಎನ್ ಇನ್ಸೆಟಿಬಲ್ ಥ್ರಸ್ಟ್ ಫಾರ್ ಬುಕ್ಸ್. ಹಿ ಬಾಟ್ 2000 books. By curtailing his daily needs from New York, he purchased books of 32 boxes from London. Then he became chairman of the drafting committee of Indian Constitution. Ambedkar had a great skill in law and legislation. He had the vision of social justice. Thus Nehru chose him to law minister of India. Gandhiji stressed the duties. Dr. Ambedkar stressed the rise to wipe out caste discrimination ಅಂತ ಬರೆದ್ರೆ ಸಾಕು. ನೆಕ್ಸ್ಟ್ ಪಾರ್ಟಲ್ಲಿ ನಾನು ಕಂಪ್ಲೀಟ್ ಮಾಡಿ ಕೊಡ್ತೀನಿ, ಅದನ್ನು ಕೂಡ ವೇಟ್ ಮಾಡಿ.